ಈಗಾಗಲೇ ಗಮನಿಸ್ತಾ ಇದ್ವಿ ಭಾರತ ಪಾಕಿಸ್ತಾನದ ಗಡಿ ಪ್ರದೇಶ ಇರಬಹುದು, ಜೊತೆಗೆ ಕಾಶ್ಮೀರದಲ್ಲೂ ಕೂಡ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇರುವುದು. ಸಾಕಷ್ಟು ಮಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಮೈಸೂರು ಹಾಗೆ ಬೆಂಗಳೂರಿನ 13 ಜನರು ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ದೇಶ ರಕ್ಷಣೆಗಾಗಿ ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಇದು ವಿಶೇಷ ಆದಿ ಶಂಕರ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತಹ ದೃಶ್ಯ. ಯುದ್ಧ ಭಯದ ನಡುವೆಯೂ ಕೂಡ ಪೂಜಾ ಕೈಂಕರ್ಯ. ಮೈಸೂರು ಬೆಂಗಳೂರಿನ 13 ಜನರ ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ದೇಶದ ರಕ್ಷಣೆಗಾಗಿ, ಇನ್ನೊಂದು ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಇದು ವಿಶೇಷವಾಗಿ ಆದಿಶಂಕರ ಜಯಂತಿ ಆಚರಣೆ. नमो हिरण्यवाहवे सेनानीर्जान्यपते नमः स्वाहा नमो वृक्षेभ्यो हरिगेभ्यः पशूनांपते नमः स्वाहा नमो प्रस्पिञ्जराय त्रिशेमपते नमः स्वाहा नमो बभृताय ज्ञानानापते नमः स्वाहा नमो हरि नमः स्वाहा विषयनापते नमः स्वाहा रुचिरे नापते नमः स्वाहा नमो जयनापते नमः स्वाहा नमस्ते नमः स्वाहा कई झगड़े, एक दूसरे के प्रति नफरत, एक दूसरे के प्रति ईर्ष्या सब ही समाप्त हो जाएंगे। इसीलिए उनके उपदेश को विस्तृत करने के लिए जगह जगह ಈಗಾಗಲೇ ಗಮನಿಸ್ತಾ ಇದ್ವಿ ಭಾರತ ಪಾಕಿಸ್ತಾನದ ಗಡಿ ಪ್ರದೇಶ ಇರಬಹುದು, ಜೊತೆಗೆ ಕಾಶ್ಮೀರದಲ್ಲೂ ಕೂಡ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇರುವುದು. ಸಾಕಷ್ಟು ಮಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಮೈಸೂರು ಹಾಗೆ ಬೆಂಗಳೂರಿನ 13 ಜನರು ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ದೇಶ ರಕ್ಷಣೆಗಾಗಿ ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಇದು ವಿಶೇಷ ಆದಿ ಶಂಕರ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತಹ ದೃಶ್ಯ. ಯುದ್ಧ ಭಯದ ನಡುವೆಯೂ ಕೂಡ ಪೂಜಾ ಕೈಂಕರ್ಯ. ಮೈಸೂರು ಬೆಂಗಳೂರಿನ 13 ಜನರ ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ದೇಶದ ರಕ್ಷಣೆಗಾಗಿ, ಇನ್ನೊಂದು ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಇದು ವಿಶೇಷವಾಗಿ ಆದಿಶಂಕರ ಜಯಂತಿ ಆಚರಣೆ. नमो हिरण्यवाहवे सेनानीर्जान्यपते नमः स्वाहा नमो वृक्षेभ्यो हरिगेभ्यः पशूनांपते नमः स्वाहा नमो प्रस्पिञ्जराय त्रिशेमपते नमः स्वाहा नमो बभृताय ज्ञानानापते नमः स्वाहा नमो हरि नमः स्वाहा विषयनापते नमः स्वाहा रुचिरे नापते नमः स्वाहा नमो जयनापते नमः स्वाहा नमस्ते नमः स्वाहा कई झगड़े, एक दूसरे के प्रति नफरत, एक दूसरे के प्रति ईर्ष्या सब ही समाप्त हो जाएंगे। इसीलिए उनके उपदेश को विस्तृत करने के लिए जगह जगह ಈಗಾಗಲೇ ಗಮನಿಸ್ತಾ ಇದ್ವಿ ಭಾರತ ಪಾಕಿಸ್ತಾನದ ಗಡಿ ಪ್ರದೇಶ ಇರಬಹುದು, ಜೊತೆಗೆ ಕಾಶ್ಮೀರದಲ್ಲೂ ಕೂಡ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇರುವುದು. ಸಾಕಷ್ಟು ಮಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಮೈಸೂರು ಹಾಗೆ ಬೆಂಗಳೂರಿನ 13 ಜನರು ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ದೇಶ ರಕ್ಷಣೆಗಾಗಿ ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಇದು ವಿಶೇಷ ಆದಿ ಶಂಕರ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತಹ ದೃಶ್ಯ. ಯುದ್ಧ ಭಯದ ನಡುವೆಯೂ ಕೂಡ ಪೂಜಾ ಕೈಂಕರ್ಯ. ಮೈಸೂರು ಬೆಂಗಳೂರಿನ 13 ಜನರ ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ದೇಶದ ರಕ್ಷಣೆಗಾಗಿ, ಇನ್ನೊಂದು ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಇದು ವಿಶೇಷವಾಗಿ ಆದಿಶಂಕರ ಜಯಂತಿ ಆಚರಣೆ. नमो हिरण्यवाहवे सेनानीर्जान्यपते नमः स्वाहा नमो वृक्षेभ्यो हरिगेभ्यः पशूनांपते नमः स्वाहा नमो प्रस्पिञ्जराय त्रिशेमपते नमः स्वाहा नमो बभृताय ज्ञानानापते नमः स्वाहा नमो हरि नमः स्वाहा विषयनापते नमः स्वाहा
कई झगड़े, एक दूसरे के प्रति नफरत, एक दूसरे के प्रति ईर्ष्या सब ही समाप्त हो जाएंगे। इसीलिए उनके उपदेश को विस्तृत करने के लिए जगह जगह ಈಗಾಗಲೇ ಗಮನಿಸ್ತಾ ಇದ್ವಿ ಭಾರತ ಪಾಕಿಸ್ತಾನದ ಗಡಿ ಪ್ರದೇಶ ಇರಬಹುದು, ಜೊತೆಗೆ ಕಾಶ್ಮೀರದಲ್ಲೂ ಕೂಡ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇರುವುದು. ಸಾಕಷ್ಟು ಮಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಮೈಸೂರು ಹಾಗೆ ಬೆಂಗಳೂರಿನ 13 ಜನರು ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ದೇಶ ರಕ್ಷಣೆಗಾಗಿ ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಇದು ವಿಶೇಷ ಆದಿ ಶಂಕರ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತಹ ದೃಶ್ಯ. ಯುದ್ಧ ಭಯದ ನಡುವೆಯೂ ಕೂಡ ಪೂಜಾ ಕೈಂಕರ್ಯ. ಮೈಸೂರು ಬೆಂಗಳೂರಿನ 13 ಜನರ ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ದೇಶದ ರಕ್ಷಣೆಗಾಗಿ, ಇನ್ನೊಂದು ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಇದು ವಿಶೇಷವಾಗಿ ಆದಿಶಂಕರ ಜಯಂತಿ ಆಚರಣೆ. नमो हिरण्यवाहवे सेनानी दिशांजपते नमः स्वाहा नमो वृक्षेभ्यो हरिगेभ्यः पशूनां पते नमः स्वाहा नमो तस्मिञ्जराय त्रिशेमते नमः स्वाहा नमो बभृताय ज्ञानानां पते नमः स्वाहा नमो हरि नमः स्वाहा दिशंगरिजंदेवतानां पते नमः स्वाहा कई झगड़े, एक दूसरे के प्रति नफरत, एक दूसरे के प्रति ईर्ष्या सब ही समाप्त हो जाएंगे। इसीलिए उनके उपदेश को विस्तृत करने के लिए जगह जगह ಈಗಾಗಲೇ ಗಮನಿಸ್ತಾ ಇದ್ವಿ ಭಾರತ ಪಾಕಿಸ್ತಾನದ ಗಡಿ ಪ್ರದೇಶ ಇರಬಹುದು, ಜೊತೆಗೆ ಕಾಶ್ಮೀರದಲ್ಲೂ ಕೂಡ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇರುವುದು. ಸಾಕಷ್ಟು ಮಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಮೈಸೂರು ಹಾಗೆ ಬೆಂಗಳೂರಿನ 13 ಜನರು ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ದೇಶ ರಕ್ಷಣೆಗಾಗಿ ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಇದು ವಿಶೇಷ ಆದಿ ಶಂಕರ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಶ್ರೀನಗರದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತಹ ದೃಶ್ಯ. ಯುದ್ಧ ಭಯದ ನಡುವೆಯೂ ಕೂಡ ಪೂಜಾ ಕೈಂಕರ್ಯ. ಮೈಸೂರು ಬೆಂಗಳೂರಿನ 13 ಜನರ ತಂಡದಿಂದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ದೇಶದ ರಕ್ಷಣೆಗಾಗಿ, ಇನ್ನೊಂದು ನಮ್ಮ ಯೋಧರ ಗೆಲುವಿಗಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಇದು ವಿಶೇಷವಾಗಿ ಆದಿಶಂಕರ ಜಯಂತಿ ಆಚರಣೆ. नमो हिरण्यवाहवे सेनानी दिशांजपते नमः स्वाहा नमो वृक्षेभ्यो हरिगेभ्यः पशूनां पते नमः स्वाहा नमो तस्मिञ्जराय त्रिशेमते नमः स्वाहा नमो बभृताय ज्ञानानां पते नमः स्वाहा नमो हरि नमः स्वाहा दिशंगरिजंदेवतानां पते नमः स्वाहा कई झगड़े, एक दूसरे के प्रति नफरत, एक दूसरे के प्रति ईर्ष्या सब ही समाप्त हो जाएंगे। इसीलिए उनके उपदेश को विस्तृत करने के लिए जगह जगह